ನಮಸ್ಕಾರ. ನನ್ನೆಲ್ಲ ಕರ್ನಾಟಕದ ಕನ್ನಡ ಬಂಧುಗಳಿಗೆ ನಮಸ್ಕಾರ. ಇವತ್ತು ದಿನಾಂಕ 15 ನವೆಂಬರ್ 2025 ನನ್ನ ವಿನಮ್ರತೆಯ ಹೋರಾಟವನ್ನು ಆರಂಭಿಸ್ತಾ ಇದ್ದೀನಿ. ನನ್ನೆಲ್ಲ ಶಾಂತ ಸ್ವಭಾವ ಸಹೃದಯಿ ಕನ್ನಡಿಗರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನೀವು ಕರ್ನಾಟಕದಲ್ಲಿ ಬೇರೆ ರಾಜರುಗಳ ಮೂರ್ತಿಯನ್ನು ಅಲ್ಲಲ್ಲಿ ಕಂಡಿರಬಹುದು. ಬಿಡಿ, ಬೇರೆ ರಾಜ್ಯದ ರಾಜರುಗಳ ಬಗ್ಗೆ ಮತ್ತು ಆ ರಾಜ್ಯದ ಜನತೆ ಅವರ ರಾಜರುಗಳ ಮೇಲಿಟ್ಟಿರುವ ಅಭಿಮಾನದ ಬಗ್ಗೆ ಇವತ್ತು ಮಾತನಾಡುವುದು ಬೇಡ. ನಿಮ್ಮೆಲ್ಲರ ಕರುನಾಡಿನ ಪರಾಕ್ರಮಶಾಲಿ ರಾಜರುಗಳಾದ ಮಯೂರವರ್ಮ, 3 ರಾಯರ ಗಂಡ ಕನ್ನಡ ರಾಜ್ಯ ರಮಾರಮಣ ಕೃಷ್ಣದೇವರಾಯ, ದಕ್ಷಿಣ ಪತೇಶ್ವರ ಗಂಡರ ಗಂಡ ಇಮ್ಮಡಿ ಪುಲಕೇಶಿ, ಅತಿ ಬಲಿಷ್ಠ ಉಗ್ರ ರಾಜ ಕಾಕುಸ್ಥವರ್ಮ, ಹೀಗೆ ಹೇಳ್ತಾ ಹೋದರೆ ಇಂಥ ರಾಜರುಗಳನ್ನು ಕಂಡಿರುವಂಥ ನಮ್ಮ ಕರ್ನಾಟಕ ಕನ್ನಡಿಗರೇ ಧನ್ಯರು. ಆದರೆ ಇಂಥವರ ಮೂರ್ತಿಗಳು ಕರ್ನಾಟಕದಲ್ಲಿ ಇಲ್ಲದಿರುವುದು ವಿಷಾದನೀಯ. ಇನ್ನಾದರೂ ಎಚ್ಚೆತ್ತುಕೊಳ್ಳೋಣ. ಎದ್ದೇಳಿ ಕನ್ನಡಿಗರೇ, ಬನ್ನಿ ಇನ್ನೂ ಆರಂಭಿಸೋಣ. ಕನ್ನಡ ರಾಜರುಗಳ ಮೂರ್ತಿಗಳು ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಆರಾಧಿಸಲಿ ಮತ್ತು ರಾರಾಜಿಸಲಿ. ಕರ್ನಾಟಕ ಕನ್ನಡವನ್ನು ಕಾಪಾಡುವುದು ಕನ್ನಡಿಗರ ಜವಾಬ್ದಾರಿ ಮತ್ತು ಅಧಿಕಾರ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಇಂತಿ ನಿಮ್ಮ ಕಿವಿಗಳನ್ನು ಮೃದುವಾಗಿ ಹಿಂಡಲು ಬಂದಿರುವ ಹಾಲಿನ ತಂದೆಯವರ ದರ್ಶನ. ನಮಸ್ಕಾರ.